ಮತ್ತೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೇರಿದ ಚಿನ್ನ ಬೆಳ್ಳಿ ದರ ಸತತ ಮೂರನೇ ದಿನವೂ ಸಾರ್ವಕಾಲಿಕ ಮಟ್ಟಕ್ಕೆ ಏರಿಕೆ. ಇವತ್ತು 1 ಕೆಜಿ ಚಿನ್ನ ಬರೋಬ್ಬರಿ 1.5 ಕೋಟಿ ರೂಪಾಯಿ ತಲುಪಿದೆ. ಇವತ್ತು 10 ಗ್ರಾಂ ಚಿನ್ನದ ದರದಲ್ಲಿ 7,795 ರೂಪಾಯಿ ಏರಿಕೆ ಆಗಿರೋದು. ಇವತ್ತು 10 ಗ್ರಾಂ ಬಂಗಾರದ ಬೆಲೆ 1.55 ಲಕ್ಷ ರೂಪಾಯಿ. ಕೇವಲ 21 ದಿನದಲ್ಲಿ 22,000 ರೂಪಾಯಿ ಹೆಚ್ಚಳ ಕಂಡಿದೆ ಚಿನ್ನ. ಇನ್ನು ಕೆಲವೇ ತಿಂಗಳಲ್ಲಿ 2 ಲಕ್ಷ ರೂಪಾಯಿ ದಾಟುವ ನಿರೀಕ್ಷೆ ಇದೆ. ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಇದೇ ಥರ ಆಯಿತು ಅಂತಂದರೆ 2 ಲಕ್ಷ ರೀಚ್ ಆಗುತ್ತೆ ಅಂತ ತಜ್ಞರುಗಳು ಹೇಳ್ತಾ ಇದ್ದಾರೆ. ಇನ್ನು ಬೆಳ್ಳಿ ದರದಲ್ಲೂ ಕೂಡ ಇದೇ ಥರ ಸಾರ್ವಕಾಲಿಕ ಏರಿಕೆ ಆಗ್ತಾ ಇರೋದು. ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಬೆಳ್ಳಿನೂ ಮಾತಾಡ್ಸೋಕ್ಕಾಗಲ್ಲ ಅಂಥದ್ದೊಂದು ಪರಿಸ್ಥಿತಿ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 10,730 ರೂಪಾಯಿ ಏರಿಕೆ ಆಗಿದೆ. ಈಗ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 3.20 ಲಕ್ಷ ರೂಪಾಯಿ ತಲುಪಿರೋದು ಕೇವಲ 21 ದಿನದಲ್ಲಿ. ಇಲ್ಲೂ ಕೂಡ ಸೊ ದುಬಾರಿ ಆಗ್ತಾ ಇದೆ. ಅನೇಕ ಕಾರಣಗಳು ಕೂಡ ಇದಕ್ಕೆ ಇರೋವಂಥದ್ದು. ಯಾಕೆ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡೋದಾದರೆ, ಅಂದರೆ ಈ ಬೆಲೆ ಏರಿಕೆಯ ಕಾರಣ ರೀಸನ್ಸ್ ಇಂಪಾರ್ಟೆಂಟ್ ಆಗುತ್ತಲ್ಲ. ಯಾಕಪ್ಪ ಏಕ್ದಮ್ ಇಷ್ಟೇ ಜಾಸ್ತಿ ಆಗಿದೆ ಅಂತ ನೋಡೋದಾದರೆ, ಇರಾನ್ ಅಮೆರಿಕ ನಡುವೆ ದಿನೇ ದಿನ ಈ ಉದ್ವಿಗ್ನ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದ್ರ ಜೊತೆಗೆ ಈ ಗ್ರೀನ್ಲ್ಯಾಂಡ್ ಸ್ವಾಧೀನಕ್ಕೆ ಅಮೆರಿಕ ಮುಂದಾಗಿರೋದು, ಆಮೇಲೆ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಾಣ್ತಾ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು $1 ಎದುರು ರೂಪಾಯಿ ಮೌಲ್ಯ 91.10 ಇದೆ. ಸೊ ಈ ಎಲ್ಲ ಕಾರಣದಿಂದ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋದು. ಮತ್ತು ಇದು ಇಲ್ಲಿಗೆ ನಿಲ್ಲಲ್ಲ, ಮತ್ತೂ ಜಾಸ್ತಿ ಆಗಬಹುದಾದ ಸಾಧ್ಯತೆ ಇದೆ. ನಮಗೆ ಈ ಹಿಂದೆನೂ ಕೂಡ ಬೆಳ್ಳಿ ರೇಟಲ್ಲಿ 2011 ಮತ್ತು 2012, 17 ಈ ಸಂದರ್ಭದಲ್ಲೂ ಇದೇ ರೀತಿಯಾಗಿ ತುಂಬ ಪೀಕ್ ಲೆವೆಲಿಗೆ ಹೈ ಆಗಿದ್ದು ಉಂಟು, ಸಡನ್ನಾಗಿ ಡೌನ್ ಆಗಿದ್ದು ಉಂಟು. ಬಟ್ ಈ ಬಾರಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಪಾಪ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು, ಇನ್ನೇನು ಗಂಡು ಮಕ್ಳಿಗೂ ಸಮಸ್ಯೆನೇ. ಅಯ್ಯೋ ಈ ಬಂಗಾರದ ರೇಟಲ್ಲಿ ಮದುವೆ ಮಾಡೋದಕ್ಕಾದ್ರೂ ಆಗುತ್ತಾ, ಆಗೋದಕ್ಕಾದ್ರೂ ಆಗುತ್ತಾ, ಏನಪ್ಪ ಮಾಡೋದು, ಬಂಗಾರ ಕೊಂಡ್ಕೊಳ್ಳೋಕ್ಕಾಗತ್ತಾ, ಕೊಂಡ್ಕೊಳ್ದೆ ಇರೋದಕ್ಕಾಗತ್ತಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ. ಬಿಡಿ, ಬಂಗಾರ ಎಲ್ಲ ಆಗಲ್ಲ, ಬೆಳ್ಳಿನಾದರೂ ನೋಡೋಣ ಅಂತಂದರೆ ಬೆಳ್ಳಿ ರೇಟು ಕೂಡ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ.